ಪತಿಯ ಅನೈತಿಕ ಸಂಬಂಧಕ್ಕೆ ಬೇಸತ್ತ ಪತ್ನಿ ನೇಣಿಗೆ ಶರಣಾದ ದಾರುಣ ಘಟನೆ ಬೆಂಗಳೂರಿನ ರಾಮಯ್ಯ ಲೇಔಟ್ನಲ್ಲಿ ನಡೆದಿದೆ. ಪುತ್ರಿ ರೋಹಿಣಿಯನ್ನ ಕೊಂದು ಬಳಿಕ ತಾಯಿ ಶ್ರುತಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಆಟವಾಡಲು ಹೊರಹೋಗಿದ್ದ ಮಗ ಮನೆಗೆ ವಾಪಸ್ಸಾದಾಗ ಘಟನೆ ಬೆಳಕಿಗೆ ಬಂದಿದೆ. ನೇಣಿಗೆ ಶರಣಾದ ಶ್ರುತಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ರು. 10 ವರ್ಷದ ಹಿಂದೆ ಚಾರ್ಟೆಡ್ ಅಕೌಂಟೆಂಟ್ ಜೊತೆ ವಿವಾಹವಾಗಿದ್ರು. ಸಾಯುವ ಮುನ್ನ ಡೆತ್ ನೋಟ್ ಬರೆದಿರುವ ಶ್ರುತಿ ಪತಿಯ ಅನೈತಿಕ ಸಂಬಂಧದ ಬಗ್ಗೆ ಉಲ್ಲೇಖಿಸಿದ್ದಾರೆ. ಪತಿಯ ಅಕ್ರಮ ಸಂಬಂಧಕ್ಕೆ ಬೇಸತ್ತ ಶ್ರುತಿ ಏನೂ ಅರಿಯದ 5 ವರ್ಷದ ಕಂದಮ್ಮಳನ್ನ ಕೊಂದು ತಾನೂ ನೇಣಿಗೆ ಶರಣಾಗಿದ್ದಾರೆ. ಸ್ಥಳಕ್ಕೆ ಬಾಗಲಗುಂಟೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯುಡಿಆರ್ ಕೇಸ್ ದಾಖಲಿಸಿಕೊಂಡು ಶ್ರುತಿ ಪತಿಯ ವಿಚಾರಣೆ ನಡೆಸುತ್ತಿದ್ದಾರೆ. ಡಿಕೆ ಸುರೇಶ್ ಸಹೋದರಿ ಎಂದು ಹೇಳಿ ಕೋಟಿ ವಂಚಿಸಿದ ಆರೋಪ ಎದುರಿಸುತ್ತಿರುವ ಐಶ್ವರ್ಯ ಗೌಡಗೆ ಇಡಿ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಹೈಫೈ ಐಶ್ವರ್ಯಳ ಆಸ್ತಿ ಪರಿಶೀಲಿಸುವಂತೆ ಪೊಲೀಸರು ಜಾರಿ ನಿರ್ದೇಶನಾಲಯಕ್ಕೆ ಪತ್ರ ಬರೆದಿದ್ದಾರೆ. ಐಶ್ವರ್ಯ ಮನೆಯಲ್ಲಿ ಸಿಕ್ಕಿದ್ದ ಚಿನ್ನಾಭರಣ, ಬೆಳ್ಳಿ, ಐಷಾರಾಮಿ ಕಾರುಗಳು, ಬ್ಯಾಂಕ್ ಖಾತೆಗಳಲ್ಲಿ ನಡೆದಿರುವ ಸುಮಾರು 70 ಕೋಟಿ ಹಣ ವಹಿವಾಟು ದಾಖಲೆಗಳು ಸಿಕ್ಕಿರುವ ಬಗ್ಗೆ ಇಡಿಗೆ ಮಾಹಿತಿ ನೀಡಿದ್ದಾರೆ. ಈ ಹಿಂದೆ ತೆರಿಗೆ ಇಲಾಖೆಗೂ ಸಹ ಪೊಲೀಸರು ಪತ್ರ ಬರೆದಿದ್ರು. ಇನ್ನು ಪ್ರಕರಣದಲ್ಲಿ ಐಟಿ ಅಥವಾ ಇಡಿ ಎಂಟ್ರಿ ಆದರೆ ಐಶ್ವರ್ಯ ಸಂಪರ್ಕ ಹೊಂದಿರುವ ರಾಜಕಾರಣಿಗಳಿಗೆ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಐಶ್ವರ್ಯ ಹಲವು ಪ್ರಭಾವಿ ರಾಜಕಾರಣಿಗಳ ಸಂಪರ್ಕ ಹೊಂದಿದ್ದಾಳೆ. ವಂಚಿಸಿದ ಹಣದಲ್ಲಿ ರಾಜಕಾರಣಿಗಳ ಜೊತೆ ಹಣದ ವಹಿವಾಟು ನಡೆಸಿದ್ದಾಳೆಂಬ ಆರೋಪವಿದೆ. ಹೀಗಾಗಿ ಐಶ್ವರ್ಯ ಬಳಿ ಹಣ ಪಡೆದು ಚುನಾವಣೆಗೆ ಖರ್ಚು ಮಾಡಿದ್ದ ರಾಜಕಾರಣಿಗಳಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಿದೆ. ಸೋಮವಾರ ಬೆಳ್ಳಂಬೆಳಗ್ಗೆ ರಾಷ್ಟ್ರ ರಾಜಧಾನಿ ಗಡಗಡ ನಡುಗಿದೆ. ದೆಹಲಿಯಲ್ಲಿ ಬೆಳಗಿನ ಜಾವ 5:36 ಸುಮಾರಿಗೆ 4.3ರಷ್ಟು ತೀವ್ರತೆಯ ಭೂಕಂಪ ಸಂಭವಿಸಿದೆ. ಭೂಕಂಪದಿಂದ ಭಯಭೀತರಾದ ಜನರು ಮನೆಗಳಿಂದ ಹೊರಗೆ ಓಡಿ ಬಂದಿದ್ದಾರೆ. ದೆಹಲಿ, ನೋಯ್ಡಾ, ಗ್ರೇಟರ್ ನೋಯ್ಡಾ, ಗಾಜಿಯಾಬಾದ್ನ ಜನತೆಗೆ ಭೂಕಂಪದ ಅನುಭವವಾಗಿದೆ. गाइस अभी बहुत ज़ोर से भूकंप आया है. अभी तो स्टेबल है सिचुएशन, बट बहुत ज़ोरों से भूकंप आया है दिल्ली में. ದೆಹಲಿ ಮಾತ್ರವಲ್ಲದೆ ಬಿಹಾರದ ಸಿವಾನ್ನಲ್ಲಿ ಬೆಳಗ್ಗೆ 8:02 ಸುಮಾರಿಗೆ ಭೂಮಿ ಕಂಪಿಸಿದೆ. ಇತ್ತ ಒಡಿಶಾದ ಪುರಿಯಲ್ಲೂ ಸಹ 4.7ರಷ್ಟು ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ಇನ್ನು ಭೂಕಂಪ ಹಿನ್ನೆಲೆಯಲ್ಲಿ ಜನರು ಆತಂಕಗೊಳ್ಳದಂತೆ ಪ್ರಧಾನಿ ನರೇಂದ್ರ ಮೋದಿ ಜನರಿಗೆ ಮನವಿ ಮಾಡಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭೂಕಂಪ ಸಂಭವಿಸುತ್ತಿದ್ದಂತೆ ಭಾರೀ ಶಬ್ದ ಕೇಳಿಬಂದಿದೆ. ಜೋರು ಶಬ್ದಕ್ಕೆ ದೆಹಲಿ ಎನ್ಸಿಆರ್ ಜನರು ಬೆಚ್ಚಿಬಿದ್ದಿದ್ದಾರೆ. Oh my God! My God, no shit. Oh my God! My God, no shit. Oh my God! ಭೂಮಿಯ ಸ್ವಲ್ಪ ಆಳದಲ್ಲಿ ಅಂದರೆ 10 ಕಿಲೋಮೀಟರ್ ಅಥವಾ ಅದಕ್ಕಿಂತ ಕಡಿಮೆ ಆಳದಲ್ಲಿ ಭೂಕಂಪನ ಸಂಭವಿಸಿದ್ರೆ ಅದರಿಂದ ಭಾರೀ ಶಬ್ದ ಕೇಳಿಬರುತ್ತೆ ಎಂದು ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆ ಹೇಳಿದೆ. ದೆಹಲಿಯಲ್ಲಿ ಸಂಭವಿಸಿದ ಭೂಕಂಪ ಕೇವಲ 5 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ. ಇದೇ ಕಾರಣಕ್ಕೆ ದೊಡ್ಡ ಶಬ್ದ ಕೇಳಿ ಬಂದಿದೆ ಎಂದು ತಜ್ಞರು ಮಾಹಿತಿ ನೀಡಿದ್ದಾರೆ. ಅಮೆರಿಕದಿಂದ ಭಾರತೀಯರ ಗಡೀಪಾರು ಪ್ರಕ್ರಿಯೆ ಮುಂದುವರೆದಿದೆ. ಭಾನುವಾರ ರಾತ್ರಿ ಅಕ್ರಮ ವಲಸಿಗರ 3ನೇ ಬ್ಯಾಚ್ ಪಂಜಾಬ್ನ ಅಮೃತಸರ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ. 3ನೇ ಬ್ಯಾಚ್ನಲ್ಲಿ 112 ಮಂದಿ ಭಾರತೀಯರು ವಾಪಸ್ಸಾಗಿದ್ದಾರೆ. ಆದರೆ ಗಡೀಪಾರು ವೇಳೆ ಭಾರತೀಯರನ್ನ ಅಮಾನವೀಯವಾಗಿ ನಡೆಸಿಕೊಂಡ ಆರೋಪ ಕೇಳಿಬಂದಿದೆ. ಸಿಖ್ ಯುವಕರ ತಲೆ ಮೇಲಿನ ಪಗಡಿ ತೆಗೆಸಿ ಕೆಲವರ ಕೂದಲನ್ನು ಕತ್ತರಿಸಿದ್ರು ಎಂದು ಆರೋಪಿಸಿದ್ದಾರೆ. ನಮ್ಮ ಪೇಟೆಗಳನ್ನು ಕಿತ್ತು ಕಸದ ಬುಟ್ಟಿಗೆ ಹಾಕಿದ್ರು ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಪ್ರವಾಸಕ್ಕೆ ಬಂದಿದ್ದ ಐರಿಷ್ ಬ್ರಿಟಿಷ್ ಯುವತಿ ಮೇಲೆ ಅತ್ಯಾಚಾರ ಎಸಗಿ ಬರ್ಬರವಾಗಿ ಕೊಂದಿದ್ದ ಕಿರಾತಕನಿಗೆ ಗೋವಾ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. 2017ರಲ್ಲಿ 28 ವರ್ಷದ ಡೇನಿಯಲ್ ಮೆಕ್ ಲ್ಯಾಪ್ಲಿನ್ ಭಾರತ ಪ್ರವಾಸಕ್ಕೆ ಬಂದಿದ್ಲು. ಹೋಲಿ ಆಚರಿಸೋಕೆ ಗೋವಾದ ಒಂದು ಗ್ರಾಮಕ್ಕೆ ಹೋಗಿದ್ಲು. ಅದೇ ರಾತ್ರಿ ಗೋವಾದ ವಿಕತ್ ಭಗತ್ ಡೇನಿಯಲ್ ಮೆಕ್ ಲ್ಯಾಪ್ಲಿನ್ ಮೇಲೆ ಅತ್ಯಾಚಾರ ಎಸಗಿ ಬರ್ಬರವಾಗಿ ಕೊಂದಿದ್ದ. ಡೇನಿಯಲ್ನ ತಾಯಿ ಸೇರಿದಂತೆ ಕುಟುಂಬ ಭಾರತಕ್ಕೆ ಬಂದು ಕಾನೂನು ಹೋರಾಟ ನಡೆಸಿತ್ತು. ಸುದೀರ್ಘ 8 ವರ್ಷಗಳ ಬಳಿಕ ನ್ಯಾಯಾಲಯ ವಿಕತ್ ಭಗತ್ ದೋಷಿ ಎಂದಿದೆ. ಜೀವಾವಧಿ ಶಿಕ್ಷೆ ವಿಧಿಸಿದೆ. ಮಗಳ ಮೇಲೆ ಅತ್ಯಾಚಾರ ಎಸಗಿ ಕೊಂದವನಿಗೆ ತಡವಾದರೂ ಶಿಕ್ಷೆ ಆಗಿರುವುದಕ್ಕೆ ಡೇನಿಯಲ್ ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ದೇಶದಾದ್ಯಂತ ಇಂದಿನಿಂದ ಫಾಸ್ಟ್ಯಾಗ್ನ ಹೊಸ ನಿಯಮ ಜಾರಿಗೆ ಬಂದಿದೆ. ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳ ದೀರ್ಘ ಸರತಿ ಸಾಲು ಕಡಿಮೆ ಮಾಡಲು ಹೊಸ ನಿಯಮಗಳನ್ನು ತಂದಿರುವುದಾಗಿ ಕೇಂದ್ರ ಸರ್ಕಾರ ಹೇಳಿದೆ. ಫಾಸ್ಟ್ಯಾಗ್ನಲ್ಲಿ ಹಣ ಮೊದಲೇ ಇರಬೇಕು, ಇಲ್ಲದಿದ್ರೆ ಟೋಲ್ ಪ್ರವೇಶಕ್ಕೆ 1 ಗಂಟೆ ಮೊದಲು ಹಣ ಜಮಾ ಮಾಡಿರಬೇಕು. ಟೋಲ್ ಹತ್ತಿರ ಬಂದ್ಮೇಲೆ ರೀಚಾರ್ಜ್ ಮಾಡೋಣ ಅಂದ್ರೆ ಸಮಸ್ಯೆ ಆಗುತ್ತೆ. ಟೋಲ್ ದಾಟುವ 60 ನಿಮಿಷ ಮೊದಲು ಹಾಗೂ ಟೋಲ್ ದಾಟಿದ 10 ನಿಮಿಷಗಳ ಕಾಲ ಫಾಸ್ಟ್ಯಾಗ್ ಆಕ್ಟಿವ್ ಇರಬೇಕು.
ಒಂದ್ ವೇಳೆ ಈ ನಿಯಮ ಪಾಲನೆ ಮಾಡದಿದ್ರೆ ಟೋಲ್ ಸಿಸ್ಟಮ್ನಲ್ಲಿ ಎರರ್ ಕೋಡ್ 176 ಎಂದು ತೋರಿಸಲಾಗುತ್ತದೆ. ಹೀಗೆ ಎರರ್ ಬಂದ್ರೆ ಪ್ರಯಾಣಿಕರು ದುಪ್ಪಟ್ಟು ಹಣ ಪಾವತಿ ಮಾಡಬೇಕಾಗುತ್ತೆ. KYC ಮಾಡಿಲ್ಲ ಅಂದ್ರೆ ಫಾಸ್ಟ್ ಟ್ಯಾಗ್ ಕಪ್ಪು ಪಟ್ಟಿಗೆ ಸೇರುತ್ತೆ. ಇಂತಹ ಟ್ಯಾಗ್ನೊಂದಿಗೆ ಬರುವ ವಾಹನಕ್ಕೆ ದುಪ್ಪಟ್ಟು ಸುಂಕ ವಿಧಿಸಲಾಗುತ್ತದೆ. ಇನ್ನು ತಪ್ಪು ಶುಲ್ಕ ಮತ್ತು ಹೆಚ್ಚುವರಿ ಹಣ ಕಡಿತಕ್ಕೆ ಸಂಬಂಧಿಸಿದಂತೆ ಬಳಕೆದಾರರು 15 ದಿನಗಳ ಬಳಿಕವಷ್ಟೇ ದೂರು ಸಲ್ಲಿಸಬಹುದಾಗಿದೆ. ಅಪರೂಪದ ಮದುವೆಗೆ ಸಾಂಸ್ಕೃತಿಕ ನಗರಿ ಸಾಕ್ಷಿಯಾಗಿದೆ. ಭಾರತೀಯ ಸಂಸ್ಕೃತಿಗೆ ಮಾರು ಹೋದ ನೆದರ್ಲ್ಯಾಂಡ್ನ ರುಟ್ಗೆರ್ ಎಂಬ ಯುವಕ ಮೈಸೂರಿನ ಯುವತಿಯನ್ನ ವಚನ ಮಾಂಗಲ್ಯ ಮೂಲಕ ವರಿಸಿದ್ದಾರೆ. ಚನ್ನಗಿರಿ ತಾಲೂಕು ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ವಚನ ಮಾಂಗಲ್ಯ ನಡೆದಿದೆ. ಮದುವೆಯಲ್ಲಿ ಊಟ ಚೆನ್ನಾಗಿಲ್ಲ ಎಂದು ಹೇಳಿದ ವರ್ಣ ಕಡಿಯ ಅತಿಥಿಯನ್ನ ವಧುವಿನ ಚಿಕ್ಕಪ್ಪ ಗುಂಡಿಕ್ಕಿ ಕೊಂದೇ ಬಿಟ್ಟಿದ್ದಾನೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಈ ಭಯಾನಕ ಘಟನೆ ನಡೆದಿದೆ. ವಧುವಿನ ಚಿಕ್ಕಪ್ಪ ವಿಜಯ್ ಕುಮಾರ್ನನ್ನ ಹಾಗೂ ಬಂದೂಕನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇಷ್ಟಾದ ಬಳಿಕವೂ ಮದುವೆ ಯಶಸ್ವಿಯಾಗಿ ನಡೆದಿದೆ. ಒಂದು ಆಟೋದಲ್ಲಿ ಅಬ್ಬಬ್ಬಾ ಅಂದ್ರೆ 3 ರಿಂದ 4 ಜನರನ್ನ ತುಂಬಿಸಬಹುದು. ಆದ್ರೆ ಇಲ್ಲೊಬ್ಬ ಭೂಪ ತನ್ನ ಆಟೋದಲ್ಲಿ ಬರೋಬ್ಬರಿ 19 ಜನರನ್ನ ತುಂಬಿಸಿಕೊಂಡು ಹೋಗಿ ಸಂಚಾರ ನಿಯಮವನ್ನೇ ಉಲ್ಲಂಘಿಸಿದ್ದಾನೆ. ಉತ್ತರ ಪ್ರದೇಶದ ಝಾನ್ಸಿಯ ಪೊಲೀಸರು ಈ ದೃಶ್ಯ ಕಂಡು ಶಾಕ್ ಆಗಿ ಆಟೋದಲ್ಲಿ ಹೇಗೆ 19 ಜನ ಕೂತಿದ್ರು ಅನ್ನೋದನ್ನ ವಿಡಿಯೋ ಸಮೇತ ತೋರಿಸಿದ್ದಾರೆ. ಬರ್ತ್ಡೇ ಬಳಿಕ ದರ್ಶನ್ ಶೂಟಿಂಗ್ ಸೆಟ್ನ ಹೊಸ ಫೋಟೋ ವೈರಲ್ ಆಗಿತ್ತು. ರಾಜಾವೀರ ಮದಕರಿ ನಾಯಕ ಮತ್ತೆ ಶುರುವಾಯ್ತಾ ಅನ್ನೋ ಅನುಮಾನ ಮೂಡಿತ್ತು. ಆದ್ರೆ ಈ ಬಗ್ಗೆ ನಿರ್ದೇಶಕ ರಾಜೇಂದ್ರ ಬಾಬು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ ಹರಿದಾಡ್ತಿರುವ ಫೋಟೋ ಅಂದು 10 ದಿನ ಶೂಟಿಂಗ್ ಮಾಡಿದ್ದ ಫೋಟೋ ಎಂದಿದ್ದಾರೆ.